ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತೊಂದು ಬ್ಲೌಸ್ ಸ್ಟಿಚ್ಚಿಂಗ್ ಜೊತೆಗೆ ನಾನೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋದು ಅಂದ್ಕೊಂಡು ಈ ವಿಡಿಯೋನ ಮಾಡ್ತಿದ್ದೀನಿ. ಸೊ ಇದ್ರ ಕಟ್ಟಿಂಗ್ ವಿಡಿಯೋ ಹಾಕಿದ್ದೀನಿ. ಸೊ ಎರಡು ಒಟ್ಟಿಗೆ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ಅದು ಸ್ಟಿಚ್ಚಿಂಗ್ ವಿಡಿಯೋ ಅದನ್ನು ಹಾಕ್ತಿದ್ದೀನಿ. ಸ್ಟಿಚ್ಚಿಂಗ್ ವಿಡಿಯೋ ಹಾಕಿ ಅಂತಲೂ ಕಮೆಂಟ್ ಮಾಡಿದರು. ಅವರಿಗೋಸ್ಕರ ಸ್ಟಿಚ್ಚಿಂಗ್ ವಿಡಿಯೋ ಕೂಡ ಹಾಕ್ತಿದ್ದೀನಿ. ಬ್ಲೌಸ್ನ ಯಾವ ರೀತಿ ಕಟ್ಟಿಂಗ್ ಎಷ್ಟು ಇಂಪಾರ್ಟೆಂಟು, ಸ್ಟಿಚ್ಚಿಂಗು ಕೂಡ ಅಷ್ಟೇ ಇಂಪಾರ್ಟೆಂಟು. ನಮಗೆ ಪರ್ಫೆಕ್ಟಾಗಿ ಬ್ಲೌಸು ಫಿನಿಷಿಂಗು ಮತ್ತು ಫಿಟ್ಟಿಂಗ್ ಬರಬೇಕು ಅಂದರೆ ಕಟ್ಟಿಂಗ್ ಒಂದೇ ಇಂಪಾರ್ಟೆಂಟ್ ಅಲ್ಲ, ಸ್ಟಿಚ್ಚಿಂಗು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಾನು ಯಾವ ಮೆಥಡಲ್ಲಿ ಸ್ಟಿಚ್ ಮಾಡ್ತೀನಿ, ಯಾವ ಮೆಥಡಲ್ಲಿ ಸ್ಟಿಚ್ ಮಾಡೋದ್ರಿಂದ ನಮಗೆ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ ಅನ್ನೋದು ಈ ವಿಡಿಯೋ ನೀವು ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವೆಲ್ಲ ಟಿಪ್ಸ್ನ ಫಾಲೋ ಮಾಡಬೇಕು, ಯಾವ ರೀತಿ ನಾನು ಬ್ಲೌಸ್ನ ಸ್ಟಿಚ್ ಮಾಡ್ಕೊಳ್ತೀನಿ ಅಂತ ನೀವು ಸ್ಟೆಪ್ ಟು ಸ್ಟೆಪ್ ನೀಟಾಗಿ ನೋಡಿ ಅದೇ ಮೆಥಡಲ್ಲಿ ನೀವು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಫಿನಿಷಿಂಗು ಬರುತ್ತೆ, ಫಿಟ್ಟಿಂಗು ಬರುತ್ತೆ. ನಾನು ಬ್ಲೌಸ್ ನೋಡಿ ಈ ರೀತಿ ನೀಟಾಗಿ ಪೀಸ್ನ ಕೊಡಬೇಕಾಗಿತ್ತಲ್ಲ, ಪೀಸ್ನ ಕೊಟ್ಟು ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ಕಟ್ ಮಾಡ್ಕೊಂಡಿದ್ದಾದಮೇಲೆ ನಾನು ಫ್ರಂಟಲ್ಲಿ ಶೇಪ್ ತೆಗೆದಿರಲಿಲ್ಲ. ಸೊ ಹಾಗಾಗಿ ಫ್ರಂಟ್ನ ಶೇಪ್ ಕೂಡ ತೆಗಿತೀನಿ. ಒಂದು ಖುಷಿ ವಿಚಾರ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಲ್ಲ. ಸೊ ನನಗಂತೂ ತುಂಬಾ ಖುಷಿಯಾದ ವಿಚಾರ ಅದೇನಪ್ಪ ಅಂದರೆ ನನ್ನ ಒಂದು ಫಸ್ಟ್ ಪೇಮೆಂಟು ಯೂಟ್ಯೂಬ್ ಕಡೆಯಿಂದ ಬಂದಿರೋದು. ಸೊ ಇದ್ರ ಬಗ್ಗೆ ನಾನು ವೀಡಿಯೋ ಮಾಡಬಾರ್ದು ಅಂದ್ಕೊಂಡಿದ್ದೆ. ಸೊ ಇರಲಿ ಮಾಡೋಣ ಅಂತ ಮತ್ತೆ ಅನ್ನಿಸ್ತು. ಸೊ ಹಾಗಾಗಿ ಮಾಡ್ತಿದ್ದೀನಿ. ಫಸ್ಟ್ ಯೂಟ್ಯೂಬ್ ಕಡೆಯಿಂದ ನನಗೆ ಪೇಮೆಂಟ್ ಬಂದಿದ್ದು ನಂಗೆ ತುಂಬಾ ಖುಷಿ ವಿಚಾರ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ. ಸೊ ಯಾಕೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದರೆ ನಿಮ್ಗಳಿಂದನೇ ನನಗೆ ಈ ಒಂದು ಪೇಮೆಂಟ್ ಅನ್ನೋದು ಬಂದಿರೋದು. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದರೆ ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋನ ಮಾಡ್ತಿದ್ದೀನಿ. ಸ್ಟಿಚ್ಚಿಂಗ್ ಜೊತೆಗೆ ನನ್ನ ಒಂದು ಯೂಟ್ಯೂಬ್ ಜರ್ನಿ ಬಗ್ಗೆ, ಸೊ ಯಾವ ರೀತಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ, ಯಾವ ರೀತಿ ಅದರಲ್ಲಿ ಗ್ರೋ ಆಯಿತು, ಸೊ ಹೀಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರೋರಿಗೆ ಏನೆಲ್ಲ ಟಿಪ್ಸು ನಾನು ಕೊಡ್ತೀನಿ, ಸೊ ಅದರಿಂದ ಏನೆಲ್ಲ ಯೂಸ್ ಆಗುತ್ತೆ ಅನ್ನೋ ಕಂಪ್ಲೀಟ್ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ, ನಿಮಗೆ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೋ ಅವರಿಗೆ. ಸೊ ಸ್ಟಿಚ್ಚಿಂಗು ನೋಡೋದ್ರಿಂದ ಸ್ಟಿಚ್ಚಿಂಗ್ ಯಾರೆಲ್ಲ ಕಲಿತಿದ್ರೋ ಅವ್ರಿಗೆ ಯೂಸ್ ಆಗುತ್ತೆ. ಸೊ ಇಬ್ರಿಗೂ ಯೂಸ್ ಆಗುತ್ತೆ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ನಾನಿಲ್ಲಿ ಬ್ಯಾಕ್ ಟು ಬ್ಯಾಕ್ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ತೀನಿ. ಸೊ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಮಗೆ ಟೈಮ್ ಸೇವ್ ಆಗುತ್ತೆ, ಪ್ಲಸ್ ದಾರ ಕಟ್ಟಾಗೋದಿಲ್ಲ, ಬೇಗನೆ ಬ್ಲೌಸ್ನ ಫಿನಿಷ್ ಮಾಡ್ಕೋಬೋದು. ಸೊ ಹಾಗಾಗಿ ನಾನು ಈ ರೀತಿ ಬ್ಯಾಕ್ ಟು ಬ್ಯಾಕ್ ಇಟ್ಟು ನಾನು ಸ್ಟಿಚ್ಚಿಂಗ್ ಅನ್ನೋದು ಮಾಡ್ಕೊಳ್ತೀನಿ. ಸೊ ನಾವು ಸ್ಟಿಚ್ಚಿಂಗ್ ಪರ್ಫೆಕ್ಟಾಗಿ ಬರಬೇಕು. ಹೇಗಂದರೆ ಹಾಗೆ ಸ್ಟಿಚ್ ಹಾಕಿದ್ರೆ ನಮಗೆ ಫಿಟ್ಟಿಂಗು ಬರೋದಿಲ್ಲ ಮತ್ತು ಫಿನಿಷಿಂಗು ಬರೋದಿಲ್ಲ. ಸೊ ಅದನ್ನು ಸ್ವಲ್ಪ ಗಮನ ಇಟ್ಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಇಷ್ಟಾದಮೇಲೆ ನನ್ನ ಪೇಮೆಂಟ್ ಬಗ್ಗೆ ಹೇಳಬೇಕು ಅಂದರೆ ನನಗೆ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಬಂತು 22ಗೆ. ಆ್ಯಕ್ಚುಲಿ ಸ್ವಲ್ಪ ಲೇಟಾಗಿ ನಾನು ಅಪ್ಲೋಡ್ ಮಾಡ್ತಿದ್ದೀನಿ. 22ಗೆ ನನಗೆ ಪೇಮೆಂಟ್ ಅನ್ನೋದು ಬಂತು. ಸೊ ನನಗೆ ಪೇಮೆಂಟ್ ಬಂದಿದ್ದು ತುಂಬಾ ಖುಷಿ ಆಯಿತು ನನಗೆ. ಸೊ ನಾನು ನವೆಂಬರಲ್ಲೇ ಬರುತ್ತೆ ಅಂದ್ಕೊಂಡಿದ್ದೆ. ಸೊ ನವೆಂಬರಲ್ಲಿ ಬಂದಿಲ್ಲ, ಡಿಸೆಂಬರ್ 22ಗೆ ಬಂತು. ಆ್ಯಕ್ಚುಲಿ ಡಿಸೆಂಬರ್ 21ಗೆ ನನಗೆ ಮೇಲ್ ಬಂದಿತ್ತು. ಸೊ ನಿಮ್ಮ ಒಂದು ಪೇಮೆಂಟ್ನ ರಿಸೀವ್ ಮಾಡ್ಕೋಬೋದು ಈ 7 ಡೇಸಲ್ಲಿ ಅಂತ ಹೇಳ್ಬಿಟ್ಟು ಮೇಲ್ ಬಂದಿತ್ತು. ಸೊ ನಾನು ಈ 1 ವೀಕಲ್ಲಿ ಬರುತ್ತೆ ಅಂದ್ಕೊಂಡಿದ್ದೆ. ನನಗೆ ನೆಕ್ಸ್ಟ್ ಡೇನೇ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನೆಕ್ಸ್ಟ್ ಡೇನೇ ಬಂತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಅದನ್ನು ನಾನು ಈಗ ನಿಮ್ಮ ಜೊತೆ ಶೇರ್ನ ಮಾಡ್ತಿದ್ದೀನಿ. ಸ್ಲೀವ್ ಪಾರ್ಟ್ ಆಯಿತು ನೋಡಿ. ನಾನು ಫ್ರಂಟ್ ಪಾರ್ಟಲ್ಲಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಅಟ್ಯಾಚ್ ಮಾಡ್ಕೋಬೇಕಾದ್ರೆ ಯಾವುದೇ ರೀತಿ ರಿಂಕಲ್ ಬರ್ತೀರ ನೀವು ಮೇಯ್ನ್ ಫ್ಯಾಬ್ರಿಕ್ನ ಲೈನಿಂಗ್ನ ಅಟ್ಯಾಚ್ ಮಾಡ್ಕೋಬೇಕು. ಸೊ ಅದನ್ನು ಸ್ವಲ್ಪ ಗಮನ ಇಟ್ಕೋಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ಅದು. ಯಾಕಂದರೆ ನಮಗೆ ರಿಂಕಲ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಮಗೆ ಲೈನಿಂಗು ಮೇಯ್ನ್ ಫ್ಯಾಬ್ರಿಕ್ನ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡಿಲ್ಲ ಅಂದರೆ. ಸೊ ಹಾಗಾಗಿ ಲೈನಿಂಗ್ನ ಮೇಯ್ನ್ ಫ್ಯಾಬ್ರಿಕ್ನ ಎಲ್ಲೂ ನೀವು ರಿಂಕಲ್ ಬರ್ದಿರ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ನೋಡಿ ಈ ಮೆಥಡಲ್ಲಿ ಅಟ್ಯಾಚ್ ಮಾಡ್ಕೊಳ್ಳಿ. ಸೊ ನನ್ನ ವೈಟಿ ಜರ್ನಿ ಬಗ್ಗೆ ಹೇಳೋದಾದರೆ ನಾನು ವೈಟಿ ಸ್ಟಾರ್ಟ್ ಮಾಡಿ 1 ಇಯರ್ ಆಯಿತು. ಡಿಸೆಂಬರ್ಗೆ 1 ಇಯರ್ ಆಗುತ್ತೆ. ಈ ಮಂತ್ಗೆ 1 ಇಯರ್ ಆಗುತ್ತೆ. 1 ಇಯರ್ಗೆ ನನಗೆ ಫಸ್ಟ್ ಬಂದ ಪೇಮೆಂಟ್ ಅದು. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ. ಸೊ ಯಾರೆಲ್ಲ ವೈಟಿನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಖಂಡಿತ ಸ್ಟಾರ್ಟ್ ಮಾಡಿ. ಯಾಕಂದರೆ ನಿಮಗೆ ಸ್ಟಾರ್ಟಿಂಗ್ ಡೇಸಲ್ಲಿ ವ್ಯೂಸ್ ಬರದೇ ಇರ್ಬೋದು. ಸೊ ಸ್ಟಾರ್ಟಿಂಗ್ ಡೇಸಲ್ಲಿ ನೋಡಿ ನನಗೂ ಅಷ್ಟೇ ವ್ಯೂಸೇ ಬರ್ತಿರ್ಲಿಲ್ಲ. ಒಂದು 100-200 ಅಷ್ಟೇ ವ್ಯೂಸ್ ಬರ್ತಿತ್ತು. ಕೆಲವೊಂದು ಸಲ 2 ಡಿಜಿಟಲ್ಲೇ ವ್ಯೂಸ್ ಬರ್ತಿತ್ತು. ಅಂದರೆ 50-60 ಈ ಥರ 100 ಒಳಗಡೆ ಬರ್ತಿತ್ತು. ಸೊ ನಾನೇನು
ಅಷ್ಟು ಬರ್ತಿದೆ ಅಂತ ನಾನೇನು ವೈಟಿನ ಬಿಡಲಿಲ್ಲ. ಸೊ ಕಂಟಿನ್ಯೂ ಮಾಡಿದೆ. ಸೊ ನೋಡೋಣ, ಆಗುತ್ತೆ ಒಂದಲ್ಲ ಒಂದಿನ ವೈರಲ್ ಯಾವುದಾದ್ರೂ ಒಂದು ಆಗುತ್ತೆ. ಸೊ ನನ್ನ ಚಾನಲ್ಲು ಮೋನೋ ಆಗುತ್ತೆ, ನಾನು ಪೇಮೆಂಟ್ ತೊಗೊಳ್ತೀನಿ ಅನ್ನೋ ಹೋಪಲ್ಲೇ ನಾನು ವೀಡಿಯೋಗಳನ್ನ ಮಾಡ್ಕೊಳ್ತಾ ಹೋದೆ. ಸೊ ಈಗ ಫಸ್ಟ್ ಪೇಮೆಂಟು ಬಂದಿದೆ. ಸೊ ವಿಡಿಯೋ ಮಾಡಿ ಎಡಿಟ್ ಮಾಡಿ ಹಾಕೋದು ಅಷ್ಟು ಸುಲಭದ ಮಾತಂತೂ ಅಲ್ಲ. ನಾನು ಹೇಳ್ತೀನಿ ವೈ ಟಿಯಲ್ಲಿ ದುಡ್ಡು ಬರುತ್ತೆ, ಈಸಿಯಾಗಿ ದುಡ್ಡು ಬರುತ್ತೆ ಅಂತ ಅಂದ್ಕೊಂಡ್ರೆ ಖಂಡಿತ ಸುಳ್ಳಾಗುತ್ತೆ. ನಾವೆಷ್ಟು ಕಷ್ಟಪಡಬೇಕು ಅನ್ನೋದು ನಮಗಷ್ಟೇ ಗೊತ್ತಿರುತ್ತೆ. ಈಗಾಗಲೇ ಯೂಟ್ಯೂಬಲ್ಲಿ ಯಾರು ಸ್ಟಾರ್ಟ್ ಮಾಡಿರ್ತಾರೋ ಅವ್ರಿಗೆ ಗೊತ್ತಿರ್ತದೆ ಅದ್ರ ಕಷ್ಟ ಏನು ಅಂತ. ಎಷ್ಟು ಕಷ್ಟಪಟ್ಟರೆ ನಮಗೆ ಒಂದು ವಿಡಿಯೋ ರೆಡಿ ಆಗುತ್ತೆ ಅನ್ನೋದು ನಮಗಷ್ಟೇ ಗೊತ್ತಿರುತ್ತೆ. ಸೊ ನಾವು ಕಷ್ಟಪಡ್ತೀವಿ ಪರವಾಗಿಲ್ಲ ಅನ್ನೋದಾದರೆ ಖಂಡಿತ ನೀವು ಕಷ್ಟಪಟ್ಟರೆ ವೈ ಟಿಯಲ್ಲಿ ನೀವು ದುಡ್ಡನ್ನ ಅರ್ನ್ ಮಾಡ್ಬೋದು. ಸೊ ಇದಕ್ಕೆ ನಾನೇ ಗ್ಯಾರಂಟಿ. ಸುಮಾರಷ್ಟು ಜನ ಸ್ವಲ್ಪ ದಿನ ಮಾಡ್ತಾರೆ ವೈ ಟಿ, ಮತ್ತು ಸಾಕಾಗಿ ಬಿಟ್ಬಿಡ್ತಾರೆ. ಸೊ ಆ ರೀತಿ ಬಿಡಬೇಡಿ. ಸೊ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ಅಟ್ಲೀಸ್ಟ್ ನೀವು 1 ಇಯರ್ ಆದರೂ ಟ್ರೈ ಮಾಡಿ. 1 ಇಯರ್ ಟ್ರೈ ಮಾಡೋದು ಯಾಕೆ ಹೇಳ್ತಿದ್ದೀನಿ 1 ಇಯರ್ ಅಂದರೆ, 1 ಇಯರ್ವರೆಗೂ ನಿಮಗೆ ಮೋನೋಗೆ ಅಪ್ಲೈ ಮಾಡೋಕ್ಕೆ ತುಂಬಾ ಅವಕಾಶ ಇರುತ್ತೆ. 1 ಇಯರ್ ಆದಮೇಲೆ ನಿಮಗೆ ವಾಚವರ ಮೈನಸ್ ಆಗೋದು. ಸೊ ಅದುವರೆಗೂ ನೀವು ಟ್ರೈ ಮಾಡ್ಬೋದು. ಟ್ರೈ ಮಾಡಿದ್ರೆ ಯಾವಾಗೋ ಒಂದಿನ ಲಕ್ ಅನ್ನೋದು ನಮ್ಮ ಕೈ ಹಿಡಿಯುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ನೀವು ರೆಗ್ಯುಲರಾಗಿ ಹಾಕ್ಕೊಳ್ತಾ ಹೋಗಬೇಕಾಗತ್ತೆ ವೀಡಿಯೋಸು. ರೆಗ್ಯುಲರಾಗಿ ಹಾಕ್ಕೊಂಡು ಹೋಗ್ತಾಯಿದ್ರೆ ನಿಮಗೆ ಯಾವತ್ತೋ ಒಂದು ವೀಡಿಯೋ ಆದರೂ ಕ್ಲಿಕ್ ಆಗುತ್ತೆ. ಸೊ ಟ್ರೈ ಮಾಡೋದ್ರಲ್ಲಿ ತಪ್ಪಿಲ್ಲ. ಅಂದರೆ ಈಸಿಯಾಗಂತೂ ಆಗೋದಿಲ್ಲ, ಸ್ವಲ್ಪ ಕಷ್ಟನೇ ಪಡಬೇಕಾಗತ್ತೆ. ಈಸಿಯಾಗಿ ಆಗಂಗಿದ್ರೆ ಎಲ್ಲರೂ ವೈ ಟಿ ಸ್ಟಾರ್ಟ್ ಮಾಡೋರು, ಎಲ್ಲರೂ ವೈ ಟಿಯಲ್ಲೇ ದುಡ್ಡು ಮಾಡೋಣ ಅನ್ನೋದ್ರೆ ಈಸಿಯಾಗಿ ಆಗಂಗಿದ್ರೆ ಎಲ್ಲರೂ ವೈ ಟಿ ಸ್ಟಾರ್ಟ್ ಮಾಡ್ತಿದ್ರು. ಸೊ ಈಗಂತೂ ವೈ ಟಿ ಜಾಸ್ತಿನೇ ಸ್ಟಾರ್ಟ್ ಮಾಡಿದ್ದಾರೆ, ಜಾಸ್ತಿ ಜನನೇ ವೈ ಟಿ ಇದ್ದಾರೆ. ಸೊ ಆದರೆ ಅದು ಲಾಂಗ್ ಟರ್ಮ್ ಆಗಿರಲ್ಲ. ಅಂದರೆ ಅವರು ಸ್ವಲ್ಪ ದಿನ ಆದಮೇಲೆ ಬೋರಾಗಿ ಅವರು ಬಿಟ್ಬಿಡ್ತಾರೆ, ಈ ರೀತಿ ಆಗ್ತದೆ. ಸೊ ಹಾಗಾಗಿ ನೀವು ಆ ರೀತಿ ಬಿಡಬಾರ್ದು. ಕಂಟಿನ್ಯೂಸ್ ಆಗಿ ನೀವು ವೀಡಿಯೋಸ್ ಹಾಕ್ಕೊಂಡು ಹೋಗ್ತಾಯಿದ್ರೆ ಯಾವತ್ತೋ ಒಂದಿನ ನಿಮಗೆ ವೀಡಿಯೋಸ್ ಅನ್ನೋದು ವೈರಲ್ ಆಗುತ್ತೆ. ನೀವು ಖಂಡಿತ ಮೋನೋಗೆ ಅಪ್ಲೈ ಮಾಡಿಕೊಂಡ್ರೆ ಪಿನ್ ಬರುತ್ತೆ. ಪಿನ್ ಬಂದಮೇಲೆ ನೀವು $100 ಮಾಡ್ಕೊಂಡ್ಮೇಲೆ ನಿಮಗೆ ಫಸ್ಟ್ ಪೇಮೆಂಟ್ ಅನ್ನೋದು ಬರುತ್ತೆ. ಅದು ತುಂಬಾ ಸುಲಭದ ಮಾತಂತೂ ಅಲ್ವೇ ಅಲ್ಲ. ನನ್ನ ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಗೆ ಶೇರ್ ಮಾಡ್ತಿರೋದು. ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ ಒಂದು ವಿಡಿಯೋ ಮಾಡಬೇಕು ಅಂದರೆ. ಸೊ ಅಂದರೆ ನಿಮ್ಗೆ ಏನಾದರೂ ನೀವು ವಾಯ್ಸ್ ಕೊಡೋದು, ಎಡಿಟ್ ಮಾಡೋದು ಇವೆಲ್ಲ ಏನೂ ಇಲ್ಲ. ಜಸ್ಟ್ ನಾನು ಒಂದು ವಿಡಿಯೋ, ಈಗ ಕುಕ್ಕಿಂಗ್ ವಿಡಿಯೋ ಆಗಿರ್ಬೋದು, ಸ್ಟಿಚಿಂಗ್ ವಿಡಿಯೋ ಆಗಿರ್ಬೋದು, ನೀವು ಸ್ಟಿಚ್ ಮಾಡ್ಕೊಳ್ತಾ ಮಾತಾಡ್ಬಿಟ್ರೆ, ವಾಯ್ಸ್ ಕೊಟ್ಬಿಟ್ರೆ ನಿಮ್ಗೆ ಅಷ್ಟೊಂದು ಕಷ್ಟ ಅನಿಸೋದಿಲ್ಲ. ಅದ್ರ ಜೊತೆಗೆ ನೀವು ಬರೀ ಸ್ಟಿಚ್ ಮಾಡ್ಕೊಂಡು ನೆಕ್ಸ್ಟ್ ನಾವು ವಾಯ್ಸ್ ಓವರ್ ಕೊಡ್ತೀವಿ ಮತ್ತು ಅದನ್ನು ಎಡಿಟ್ ಮಾಡಿ ಹಾಕ್ತೀವಿ ಅಂತ ಸ್ವಲ್ಪ ತುಂಬಾ ಟೈಮ್ ತಗೊಳುತ್ತೆ. ಹಾಗೆಯೇ ಕುಕ್ಕಿಂಗ್ದು ಅಷ್ಟೇ. ಸೊ ಕುಕ್ಕಿಂಗ್ ಟೈಮಲ್ಲೇ ನೀವು ವಾಯ್ಸ್ ಕೊಟ್ಬಿಟ್ರೆ ಟೈಮ್ ಸೇವ್ ಆಗುತ್ತೆ. ಆ ರೀತಿ ನಾವು ಕುಕ್ಕಿಂಗ್ ಮಾಡ್ಕೊಂಡು ವಾಯ್ಸ್ನ ಕೊಡ್ಬೋದು ಸಮ್ಟೈಮ್ಸು. ಸ್ಟಿಚಿಂಗಲ್ಲಿ ಆಗೋಲ್ಲ. ಯಾಕೆ ಅಂದರೆ ನಮಗೆ ಸ್ಟಿಚಿಂಗಲ್ಲಿ ಈ ಒಂದು ಮೆಷಿನ್ ಸೌಂಡ್ ಬರ್ತಾ ಇರುತ್ತಲ್ಲ. ಸೊ ಹಾಗಾಗಿ ನಮಗೆ ಆ ಸೌಂಡ್ ಅನ್ನೋದು ಕೇಳಿಸ್ಕೊಳ್ಳಿಕ್ಕೆ ಕೆಲವ್ರಿಗೆ ಇರಿಟೇಟ್ ಆಗ್ಬೋದು. ತುಂಬಾ ಸೌಂಡ್ ಬರ್ತಾ ಇರಲ್ಲ. ಹಾಗಾಗಿ 2 ನಿಮಿಷ 3 ನಿಮಿಷ 10 ನಿಮಿಷ ಆದರೆ ಕೇಳಿಸ್ಕೊತಾರೆ. ನಿಮಗೆ ಅರ್ಧ ಗಂಟೆ 40 ಮಿನಿಟ್ಸ್ ಈ ರೀತಿ ಸೌಂಡನ್ನ ಕೇಳಿಸ್ಕೊಳ್ಳೋದು ಕಷ್ಟನೇ ಆಗುತ್ತೆ. ಸೊ ಹಾಗಾಗಿ ಇದು ನಾವು ಮ್ಯೂಟ್ ಮಾಡಲೇಬೇಕಾಗತ್ತೆ. ಆ ರೀತಿ ಮ್ಯೂಟ್ ಮಾಡಿ ನಾವು ವಾಯ್ಸ್ ಕೊಡೋದು ಸಪ್ರೇಟಾಗಿ ಕೊಡಬೇಕಾಗತ್ತೆ. ಅದು ತುಂಬಾ ಕಷ್ಟ ಆಗುತ್ತೆ. ಮತ್ತು ಎಡಿಟ್ ಮಾಡೋದು, ಅದನ್ನ ಅಪ್ಲೋಡ್ ಮಾಡೋದು ಈಸಿ ಕೆಲಸ ಅಂತೂ ಅಲ್ವೇ ಅಲ್ಲ. ಆಯ್ತಲ್ಲ. ನೋಡಿ, ಈ ಒಂದು ಬ್ಲೌಸಲ್ಲಿ ಈ ರೀತಿ ಬಾರ್ಡ್ರನ್ನ ಅಟ್ಯಾಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಈಗಂತೂ ಟ್ರೆಂಡಿಂಗಲ್ಲಿರೋದು ಸ್ವಲ್ಪ ಬಾರ್ಡ್ರನ್ನು ಯಾರೂ ವೇಸ್ಟ್ ಮಾಡಲ್ಲ. ಎಲ್ಲೋ ಒಂದು ಹತ್ರ ಅಡ್ಜಸ್ಟ್ ಮಾಡಿ ಅದನ್ನೇ ಪ್ಯಾಟ್ರನ್ ಬ್ಲೌಸಲ್ಲಿ ಡಿಸೈನ್ನ ಕೊಟ್ಬಿಡ್ತಾರೆ. ನೋಡಿ, ಈ ಒಂದು ಬಾರ್ಡ್ರ್ ನನಗೆ ಇಷ್ಟೇ ಬಾರ್ಡ್ರ್ ಉಳಿದಿದೆ. ಆ್ಯಕ್ಚುಲಿ ಈ ಬಾರ್ಡ್ರನ್ನ ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಅವ್ರು ನಾರ್ಮಲ್ ಬ್ಲೌಸೇ ಸ್ಟಿಚ್ ಮಾಡೋಕ್ಕೆ ಹೇಳಿದ್ದು, ಯಾವುದೇ ರೀತಿ ಡಿಸೈನ್ ಏನು ಬೇಡ ಅಂತಂದರು. ಸೊ ಈ ಬಾರ್ಡ್ರ್ ಉಳಿದಿತ್ತಲ್ಲ, ಸೊ ಆ ಬಾರ್ಡ್ರ್ ಬಿಸಾಕಲಿಕ್ಕೆ ನನಗೆ ಮನಸ್ಸು ಬರಲಿಲ್ಲ. ಸೊ ಹಾಗಾಗಿ ಈ ಬಾರ್ಡ್ರನ್ನ ಈ ರೀತಿ ಕ್ರಾಸಾಗಿ ಫ್ರಂಟಿಗೆ ಈ ರೀತಿ ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಸ್ಟಿಚ್ ಮಾಡ್ತೀನಿ. ಈ ರೀತಿ ಸ್ಟಿಚ್ ಮಾಡೋದ್ರಿಂದ ನಿಮಗೆ ಇಲ್ಲೂ ಅಷ್ಟೇ ಬಾಟಮಲ್ಲಿ ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಈ ಒಂದು ಬಾರ್ಡ್ರನ್ನು ವೇಸ್ಟ್ ಮಾಡಿದಿರ ನೀಟಾಗಿ ನೋಡಿ ಈ ರೀತಿ ಫೋಲ್ಡ್ ಮಾಡಿ ನೀಟಾಗಿ ಸ್ಟಿಚ್ ಮಾಡಿಕೊಂಡು ಅದನ್ನ ಫ್ರಂಟಿಗೆ ಅಟ್ಯಾಚ್ ಮಾಡ್ತೀನಿ. ಲೆಫ್ಟು ರೈಟು ಎರಡೂ ಕಡೆನೂ ಅಟ್ಯಾಚ್ ಮಾಡ್ತೀನಿ. ಮೇಲೆ ಏನು ಫೋಲ್ಡಿಂಗ್ ಅವಶ್ಯಕತೆ ಇಲ್ಲ, ಯಾಕಂದರೆ ನಾನಲ್ಲಿ ಶೋಲ್ಡ್ರ್ ಅಟ್ಯಾಚ್ ಮಾಡ್ತೀನಲ್ಲ. ಸೊ ಹಾಗಾಗಿ ಆ ಕುಳೆ ಎಲ್ಲ ನೀಟಾಗಿ ಒಳಗಡೆಗೆ ಹೋಗುತ್ತೆ, ಅಲ್ಲೇನು ಅವಶ್ಯಕತೆ ಇಲ್ಲ. ಇಲ್ಲಿ ಮಾತ್ರ ನಾನಿಲ್ಲಿ ಸ್ಟಿಚ್ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಬ್ಲೌಸು. ನಾನು ಹೇಳಿದ್ನಲ್ಲ, ನಾವೀಗ ಯಾವ ರೀತಿ ಸ್ಟಿಚ್ ಮಾಡಿಕೊಂಡ್ರೂ ಟ್ರೆಂಡ್ ಆಗುತ್ತೆ. ಸ್ವಲ್ಪನೂ ವೇಸ್ಟ್ ಮಾಡಿದ್ರೆ ನಾವು ಎಲ್ಲಿ ಬೇಕಾದ್ರೂ ಈ ಬಾರ್ಡ್ರನ್ನ ಅಟ್ಯಾಚ್ ಮಾಡಿಕೊಂಡ್ರೆ ಅದು ಒಂದು ಟ್ರೆಂಡ್ ಆಗಿಬಿಡುತ್ತೆ. ಹಾಗಾಗಿ ನಾವು ಬಾರ್ಡ್ರನ್ನ ವೇಸ್ಟ್ ಮಾಡೋದು ಬೇಡ. ಎಲ್ಲಾದರೆ ಅಲ್ಲಿ
ಯೂಸ್ ಮಾಡಿ ಸ್ಟಿಚ್ ಮಾಡೋದ್ರಿಂದ ಬ್ಲೌಸ್ ಲುಕ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನಾರ್ಮಲ್ ಬ್ಲೌಸು ಸ್ಟಿಚ್ ಮಾಡ್ಕೊಳ್ಳೋರ್ಗೂ ಕೂಡ ಇದು ಬೆಸ್ಟ್ ಆಪ್ಷನ್ನು. ನಿಮ್ಗೆ ಉಳಿದ್ರೆ ಇದು ನನಗೆ ಆ್ಯಕ್ಚುಲಿ ಬ್ಯಾಕ್ ಪಾರ್ಟಲ್ಲಿ ಉಳಿದಿರುವಂತಹ ಒಂದು ಬಾರ್ಡ್ರನ್ನ ಅದನ್ನ ಈ ರೀತಿ ಅಟ್ಯಾಚ್ನ ಮಾಡ್ಕೊಳ್ತಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ, ನಾವು ಫೋಲ್ಡಿಂಗ್ ಅನ್ನೋದು ನೀಟಾಗಿ ಮಾಡ್ಕೋಬೇಕಾಗತ್ತೆ, ಯಾವುದೇ ರೀತಿ ರಿಂಕಲ್ಲಿ ಬರಬಾರ್ದು. ಸೊ ಅದನ್ನು ಸ್ವಲ್ಪ ಮೈಂಡಲ್ಲಿ ಇಟ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ನೀಟಾಗಿ ಸ್ಟಿಚ್ನ ಮಾಡಿಕೊಂಡು ಕರೆಕ್ಟಾಗಿ ಈ ರೀತಿ ಕ್ರಾಸಾಗಿ ಅಟ್ಯಾಚ್ ಮಾಡ್ಕೋಬೇಕು. ಸೊ ಈ ರೀತಿ ಕೆಲವೊಂದು ನಾವು ಅಂದ್ಕೊಂಡಿರಲ್ಲ ಅಷ್ಟು ಲುಕ್ ಬರುತ್ತೆ ಅಂತ, ಸ್ಟಿಚ್ ಆದಮೇಲೆ ಹಾಕ್ಕೊಂಡ್ಮೇಲೆ ವೇರ್ ಮಾಡಿದಾಗ ನಮಗೆ ತುಂಬಾ ಚೆನ್ನಾಗಿ ಲುಕ್ ಅನ್ನೋದು ಬರುತ್ತೆ. ಸೊ ನಾವು ಅದನ್ನ ಕ್ರಿಯೇಟ್ ಮಾಡಬೇಕು, ಅದು ಹೇಗೆ ಕಾಣುತ್ತೆ ಅಂತ ನಮ್ಗೆ ಆಮೇಲೆ ಗೊತ್ತಾಗುತ್ತೆ. ಸೊ ಇವಾಗ ಯಾವ್ದು ಹಾಕ್ಕೊಂಡ್ರು ಟ್ರೆಂಡಿಂಗೇ ಆಗುತ್ತಲ್ಲ, ಹಾಗಾಗಿ ನಾವು ಯಾವುದೇ ರೀತಿ ಡಿಸೈನ್ ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ. ನಾವು ಡಿಸೈನ್ ಟ್ರೆಂಡ್ ಮಾಡಬೇಕಷ್ಟೇ. ಇದರಲ್ಲೇನು ನಿಮಗೆ ಚೆನ್ನಾಗಿ ಕಾಣಲ್ಲ ಅನ್ನೋದೇನು ಬರಲ್ಲ. ಬಾರ್ಡ್ರ್ ಕೊಡೋದ್ರಿಂದ ನಿಮಗೇನು ಅಲ್ಲಿ ವೇರಿಯೇಷನ್ ಆಗೋಲ್ಲ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಲುಕ್ ವೈಸು. ಫ್ರಂಟಲ್ಲಿ ನಮಗೆ ಶೋಲ್ಡ್ರ್ ಹತ್ರ ಕೊಡೋದ್ರಿಂದ ನೀಟಾಗಿ ಆ ರೀತಿ ಬಾರ್ಡ್ರನ್ನ ಕೊಟ್ಟಾದಮೇಲೆ ಈ ಒಂದು ಡಾಟ್ಸ್ನ ಸ್ಟಿಚ್ ಮಾಡ್ಕೋಬೇಕು. ಡಾಟ್ಸು ವೆರಿ ಇಂಪಾರ್ಟೆಂಟ್. ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ, ಬ್ಲೌಸಲ್ಲಿ ಫ್ರಂಟ್ ಪಾರ್ಟ್ ನಿಮ್ಗೆ ಪರ್ಫೆಕ್ಟಾಗಿ ಬರಬೇಕಂದ್ರೆ ಬಾರ್ಡ್ರ್ ತುಂಬಾ ಮುಖ್ಯ ಆಗುತ್ತೆ. ಅದನ್ನ ಒಂಚೂರು ಮೈಂಡಲ್ಲಿ ಇಟ್ಕೋಬೇಕಾಗತ್ತೆ ನೀವು. ಸೊ ಅದನ್ನು ನಾವು ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದೇ ರೀತಿ ನೀಟಾಗಿ ಈ ರೀತಿ ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ಇಷ್ಟಾದಮೇಲೆ ನನ್ನ ವೈಟಿ ಜರ್ನಿ ಬಗ್ಗೆ ಕಂಟಿನ್ಯೂ ಮಾಡೋದಾದರೆ, ತುಂಬಾ 1 ಇಯರಿಂದ ತುಂಬಾ ಕಷ್ಟಪಟ್ಟಿದ್ದೀನಿ. ಸುಮಾರಷ್ಟು ನಾನು ಐ ಥಿಂಕ್ ನಾನೊಂದು 380 ವೀಡಿಯೋಸ್ ಹಾಕಿರ್ಬೋದು. ಸೊ ನಾನು ಅಷ್ಟು ವೀಡಿಯೋಸ್ ಹಾಕಿದ್ದೀನಿ ಅಂತ ಈಗ ನಾನು ನೆನೆಸ್ಕೊಂಡ್ರೆ ನನಗೆ ಎಷ್ಟು ವೀಡಿಯೋ ಹಾಕಿದ್ದೀನಿ ಅಂತ ಅನಿಸುತ್ತೆ. ಸೊ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ರೆ ನಾವು ಅದ್ರ ಕಡೆ ಗಮನ ಕೊಡಿದ್ರೆ ನಮಗೆ ಗೊತ್ತಾಗಲ್ಲ ಇಷ್ಟು ಬೇಗ ಅಷ್ಟು ಆಯಿತಾ ಅಂತ. ಸೊ ಆ ರೀತಿ ನಾನು ಕೆಲಸ ಮಾಡ್ಕೊಂಡು ಹೋಗಿದ್ದು. ಆ್ಯಕ್ಚುಲಿ ತುಂಬಾ ಕಷ್ಟ ಆಗುತ್ತೆ. ಕಷ್ಟ ಆದ್ರೂ ಇಷ್ಟಪಟ್ಟು ಮಾಡೋದೇನು ಕಷ್ಟ ಆಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಾನಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟು ಮಾಡೋ ಕೆಲಸ ಅಂತ ನಾನು ಸುಮಾರಷ್ಟು ವೀಡಿಯೋಗಳಲ್ಲಿ ನಾನು ನಿಮಗೆ ಹೇಳಿದ್ದೀನಿ. ನಾನು ತುಂಬ ಇಷ್ಟಪಡುವಂಥ ಕೆಲಸ ಇದು. ಸೊ ಹಾಗಾಗಿ ನನಗೇನು ಕಷ್ಟ ಅಂತ ಅನಿಸಲ್ಲ. ಸ್ವಲ್ಪ ಟೈಮ್ ತಗೊಳುತ್ತೆ, ಆದರೂ ಪರವಾಗಿಲ್ಲ. ನಾನು ಇಷ್ಟಪಟ್ಟು ಮಾಡ್ತೀನಲ್ಲ, ಹಾಗಾಗಿ ನನಗೇನು ಕಷ್ಟ ಅಂತ ಅನಿಸಲ್ಲ. ಹಾಗಾಗಿ ನನಗೆ ಫಸ್ಟ್ ಪೇಮೆಂಟ್ ಬಗ್ಗೆ ಹೇಳೋದಾದರೆ, ಸುಮಾರಷ್ಟು ಜನ ಹೇಳ್ತಾರೆ ಏನಂತ ಅಂದರೆ ಪೇಮೆಂಟ್ನ ಡೈರೆಕ್ಟಾಗಿ ಹೇಳಬಾರ್ದು ಅಂತ. ಅದು ಯಾಕೆ ಅಂತ ನನ್ನ ಫ್ರೆಂಡ್ ಒಬ್ಬಳು ಲೈವ್ ಮಾಡ್ತಿದ್ರು. ನಮ್ಮ ಫ್ರೆಂಡ್ ಒಬ್ಬರು, ಅವ್ರಿಗೆ ನಾನು ಲೈವಲ್ಲಿ ಅವ್ರಿಗೆ ಹೇಳಿದೆ ಈ ಥರ ನಂದು ಪೇಮೆಂಟ್ ಬಂತು ಅಂತ. ಸೊ ಅವ್ರಿಗೆ ಹೇಳಿದಾಗ ಅವರು ಎಷ್ಟು ಬಂತು ಅಂತ ಕೇಳಿದ್ರು. ಅವ್ರು ಖುಷಿಪಟ್ಟು ಕಂಗ್ರಾಟ್ಸ್ ಹೇಳಿ ಎಷ್ಟು ಬಂತು ಅಂತ ಕೇಳಿದ್ರು. ನಾನು ಆಗ ಲೈವಲ್ಲಿ ಎಷ್ಟು ಬಂತು ಅಂತ ಮೆನ್ಷನ್ ಮಾಡಿದೆ. ಆ್ಯಕ್ಚುಲಿ ನಂಬರ್ಸಲ್ಲಿ ಮೆನ್ಷನ್ ಮಾಡಿ ಕಳಿಸ್ದೆ. ಅದನ್ನು ಏನು ಮಾಡಿದೆ, ವೈಟಿಗೆ ಅಂತ ಡಿಸ್ಪ್ಲೇ ಮಾಡಿಲ್ಲ. ಆ ಒಂದು ನಾನೇನು ಟೈಪ್ ಮಾಡಿದ್ದೀನೋ ಅಮೌಂಟು ಇದು ಅದನ್ನ ಡಿಸ್ಪ್ಲೇ ಮಾಡಿಲ್ಲ. ಅವ್ರಿಗೆ ಕಾಣದಂಗೆ ಇದನ್ನು ವೈಟಿನೇ ಬ್ಲಾಕ್ ಮಾಡುತ್ತೆ. ಸೊ ನನಗೆ ಕಾಣಿಸ್ತಿದೆ ನಾನು ಎಷ್ಟು ಅಮೌಂಟ್ನ ಟೈಪ್ ಮಾಡಿ ಕಳಿಸಿದ್ದೀನಿ ಅಂತ, ಬಟ್ ಅವ್ರಿಗೆ ಮಾತ್ರ ಆ ನಂಬರು ಕಾಣಿಸ್ತಿಲ್ಲ. ಹಾಗಾಗಿ ನೋಡಿ ನಾನು ಅಂದ್ಕೊಳ್ತೀನಿ ವೈಟಿಯವರು ಒಂದಷ್ಟು ವೈಟಿ ಕಡೆಯಿಂದ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಪೇಮೆಂಟ್ನ ಶೇರ್ ಮಾಡಬಾರ್ದು ಅಂತ. ಸೊ ಹಾಗಾಗಿ ಅದು ಶೇರ್ ಆಗಿಲ್ಲ, ನಂಬರ್ ಅವ್ರಿಗೆ ಡಿಸ್ಪ್ಲೇ ಆಗಿಲ್ಲ, ಅವ್ರಿಗೆ ಕಾಣಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸೊ ಹಾಗಾಗಿ ಯಾಕೆ ನಾವು ಅದನ್ನ ಡೈರೆಕ್ಟಾಗಿ ಹೇಳೋದು ಬೇಡ ಬಿಡಿ ಅಂತ ಹೇಳಿಬಿಟ್ಟು ನಾನು ಈ ರೀತಿ ಹೇಳ್ತಿದ್ದೀನಿ. ಸೊ ನಾನು ಪೇಮೆಂಟ್ ಬಗ್ಗೆ ರಿವೀಲ್ ಮಾಡೋದಾದರೆ ಎಷ್ಟು ಬಂತು ಏನು ಅಂತ ಯಾವ ರೀತಿ ಹೇಳಿ ನಿಮಗೆ. ಈಗ ಬ್ಲೌಸು ಸ್ಟಿಚ್ ಮಾಡೋದು ಅಂದ್ಕೊಳ್ಳಿ. ಒಂದು ಬ್ಲೌಸ್ಗೆ ನೀವು 600 ಕೊಟ್ಟು 6000 ಕೊಟ್ಟು ಸ್ಟಿಚ್ ಮಾಡಿಸ್ತೀರಾ ಒಂದು ಬ್ಲೌಸ್ನ, ಆಯಿತಾ. ಒಂದು ಬ್ಲೌಸ್ನ 6000 ಕೊಟ್ಟು ಸ್ಟಿಚ್ ಮಾಡಿಸೋದಾದರೆ ಗ್ರ್ಯಾಂಡ್ ಬ್ಲೌಸೇ ಅಂತಲೇ ಅಂದ್ಕೊಳ್ಳಿ. 6000 ಅದು ಎಂಥ ಬ್ಲೌಸ್ ಅಂದ್ಕೋಬೇಡಿ, ನಾರ್ಮಲ್ ಬ್ಲೌಸ್ ಅಲ್ಲ, ಒಂದು ವರ್ಕ್ ಬ್ಲೌಸು ಒಂದು 6000 ಕೊಟ್ಟು ಸ್ಟಿಚ್ ಮಾಡಿಸ್ತೀರಾ ಅಂದ್ಕೊಳ್ಳಿ. ಅಂಥ 2 ಬ್ಲೌಸ್ನ ನೀವು ಸ್ಟಿಚ್ ಮಾಡ್ಕೋಬೋದು. 2 ಬ್ಲೌಸ್ನ ಗ್ರ್ಯಾಂಡಾಗಿ ನೀವು ಸ್ಟಿಚ್ ಮಾಡಿಸ್ಕೋಬೋದು. ಅಷ್ಟು ಅಮೌಂಟ್ ಬಂತು. ಇನ್ನೊಂದು ಸ್ವಲ್ಪ ಉಳಿಯಿತು, ಪರವಾಗಿಲ್ಲ, ಉಳಿಯೋದೇನು ಬೇಕಾಗಿಲ್ಲ. ಅದು ಒಂದು 6000 ಕೊಟ್ಟು 2 ಬ್ಲೌಸಸ್ನ ಸ್ಟಿಚ್ ಮಾಡ್ಕೋಬೋದು. ಅಷ್ಟು ಅಮೌಂಟ್ ನನಗೆ ಬಂತು. ಎಷ್ಟಾಗಿರ್ಬೋದು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡೋಣ. ನಾನು ಹೇಳಿದ್ನಲ್ಲ 6000 2 ಬ್ಲೌಸಸ್ನ ಸ್ಟಿಚ್ ಮಾಡಿಸ್ಕೋಬೋದು, ಗ್ರ್ಯಾಂಡ್ ಬ್ಲೌಸಸ್ನ. ಸೊ ಎಷ್ಟು ಬಂತು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡೋಣ. ಅಷ್ಟು ನನ್ನ ಫಸ್ಟ್ ಪೇಮೆಂಟ್ ಬಂತು. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು. ಏನು ಖುಷಿ ಅಷ್ಟು ಅಮೌಂಟ್ಗೆ ಖುಷಿ ಪಡ್ತೀರಾ ಅಂತ ಅನ್ಕೋಬೋದು ನೀವು. ಏನಕ್ಕೆ ಗೊತ್ತಾ ಖುಷಿ ಆಗುತ್ತೆ? ಸೊ ಫಸ್ಟ್ ಟೈಮ್ ನಾನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಎಂಟರ್ ಆಗಿ ನಾನು ಫಸ್ಟ್ ಪೇಮೆಂಟ್ ತೊಗೊಂಡಿದ್ದೀನಿ ಅಂತ ಒಂದು ಸಲ ನನಗೆ
ಇದು ನಿಜಾನ ಅಂತಲೇ ಅನಿಸುತ್ತೆ ಆ ಥರ. ಯಾಕಂದರೆ ನಮಗೆ ಫಸ್ಟ್ ಪೇಮೆಂಟ್ ಅಂದರೆ ನಮಗೆ ಸೋಷಿಯಲ್ ಮೀಡಿಯಾದಿಂದ ಒಂದು ಫಸ್ಟ್ ಪೇಮೆಂಟ್ ಬಂತು ಅಂದರೆ ಅದ್ರ ಖುಷಿನೇ ಬೇರೆ. ಯಾಕಂದರೆ ಇದು ಅಂತ ಒಂದೊಂದು ಸಲ ನನಗೆ ಅನಿಸುತ್ತೆ, ನಿಜವಾಗ್ಲೂ ನಾನು ಫಸ್ಟ್ ಪೇಮೆಂಟ್ ತೊಗೊಂಡ ಅಂತ. ಸೊ ಅದರಿಂದ ತುಂಬಾ ಶ್ರಮ ಕೂಡ ಇದೆ, ಅದು ಗೊತ್ತಾಗೋದಿಲ್ಲ. ಬಟ್ ಸ್ಯಾಲ್ರಿ ತೊಗೊಂಡಿದ್ದಷ್ಟೇ ಗೊತ್ತಾಗುತ್ತೆ. ಸ್ಯಾಲ್ರಿ ಬಂದಮೇಲೆ ಆ ಶ್ರಮ ಎಲ್ಲ ನಮಗೆ ಮರ್ತೋಗ್ಬಿಡುತ್ತೆ. ಯಾಕೆ ಹೇಳಿ, ಸ್ಯಾಲ್ರಿ ಬಂತು ಅನ್ನೋ ಖುಷಿಯಲ್ಲಿ ನಾವೆಷ್ಟು ಕಷ್ಟಪಟ್ಟಿದ್ದೀವಿ ಅನ್ನೋದೇ ಮರ್ತೋಗ್ಬಿಡುತ್ತೆ. ಸೊ ಆ ಥರ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ನಾನು ಅದನ್ನು ಅಮೌಂಟ್ನೆಲ್ಲ ತೋರಿಸಿ ಆ ಥರ ವೀಡಿಯೋ ಏನೂ ಮಾಡಲಿಲ್ಲ, ಜಸ್ಟ್ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಹಾಗಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸ್ಲೀವ್ ಅಟ್ಯಾಚ್ ಪರ್ಫೆಕ್ಟಾಗಿ ನಾವು ಕಟ್ ಮಾಡಿಕೊಂಡ್ರೆ ನಮಗೆ ಯಾವುದೇ ರೀತಿ ವೇರಿಯೇಷನ್ ಬರೋಲ್ಲ. ಪರ್ಫೆಕ್ಟಾಗಿ ನಾವು ಸ್ಟಿಚ್ನ ಮಾಡ್ಕೋಬೋದು. ಇದೊಂಚೂರು ಸ್ಲೀವ್ ಅಟ್ಯಾಚ್ ಮಾಡೋದು ವೆರಿ ಇಂಪಾರ್ಟೆಂಟು. ತುಂಬಾ ಚೆನ್ನಾಗಿ ಫಿನಿಶಿಂಗು ಮತ್ತು ಫಿಟ್ಟಿಂಗ್ ಬರಬೇಕಂದ್ರೆ ನಿಮ್ಗೆ ಸ್ಲೀವ್ ಅಟ್ಯಾಚು ಚೆನ್ನಾಗಿ ಮಾಡ್ಕೋಬೇಕಾಗತ್ತೆ. ಸೊ ಅದೊಂಚೂರು ಗಮನ ಕೊಟ್ಟು ನೀಟಾಗಿ ಬಟ್ಟೆನ ಎಳಿದಿರ ನೀವು ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಯಾವುದೇ ರೀತಿ ರಿಂಕಲ್ ಬರೋಲ್ಲ. ಹ್ಯಾಂಡ್ಸು ಸ್ಲೀವ್ ಅಟ್ಯಾಚು ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ನಾನು ಹೇಳಿದ್ನಲ್ಲ, ಸ್ಟಿಚ್ಚಿಂಗ್ ಟೈಮಲ್ಲೂ ಅವರು ಒಬ್ಬರು ನನಗೆ ಕಮೆಂಟ್ ಮಾಡಿದರು, ಆರ್ಮೋಲ್ ಹತ್ರ ನನಗೆ ಟೈಟ್ ಬರುತ್ತೆ ಸ್ಟಿಚ್ ಮಾಡಿದ್ದಾದಮೇಲೆ ಏನು ಸೊಲ್ಯೂಷನ್ ಅಂತ. ನಾನು ಇದ್ರ ಕಟ್ಟಿಂಗ್ ವಿಡಿಯೋ ಆವಾಗ ಮೆನ್ಷನ್ ಮಾಡಿ ಹೇಳಿದ್ದೀನಿ. ಸೊ ಇಲ್ಲಿ ಸ್ಟಿಚ್ಚಿಂಗ್ ಮಾಡಬೇಕಾದ್ರೂ ನಿಮಗೆ ಗೊತ್ತಾಗತ್ತಲ್ಲ ನೋಡಿ, ಫ್ರಂಟ್ ಶೇಪ್ ತೆಗಿಯಬೇಕಾದ್ರೂ ಅಷ್ಟೇ ನೀವು ಕರೆಕ್ಟಾಗಿ ಒಂದು 3/4 ಇಂಚು ಶೇಪ್ ತಗೊಳ್ಳಿ. ಮತ್ತು ಸ್ಟಿಚ್ಚಿಂಗ್ ಮಾಡಬೇಕಾದ್ರೂ ಅಷ್ಟೇ ನೀವು ಎಷ್ಟಿಗೆ ಸ್ಟಾರ್ಟ್ ಮಾಡ್ತೀರಾ, 1/2 ಇಂಚಿಗೆ ನೀವು ಬಿಟ್ಟಿರ್ತೀರಾ ಸ್ಟಿಚ್ಚಿಂಗಿಗೆ, 1/2 ಇಂಚೇ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕಾಗತ್ತೆ. ನೀವು ಒಂದು ಕಡೆ 1/4 ಇಂಚು, ಒಂದು ಕಡೆ 1/2 ಇಂಚು, ಒಂದು ಕಡೆ 3/4 ಇಂಚು ಈ ರೀತಿ ಏನಾದರೂ ನೀವು ಸ್ಟಿಚ್ ಹಾಕ್ಕೊಂಡ್ರು ನಿಮಗೆ ಆರ್ಮೋಲಲ್ಲಿ ಟೈಟ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇದನ್ನೊಂಚೂರು ಮೈಂಡಲ್ಲಿ ಇಟ್ಕೊಳ್ಳಿ. ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿದ್ರಲ್ಲ, ಆರ್ಮೋಲ್ ಹತ್ರ ಟೈಟ್ ಆಗುತ್ತೆ ಯಾವ ರೀತಿ ಸ್ಟಿಚ್ ಮಾಡಿದ್ರು ಅಂತ. ಸೊ ಅವರಿಗೆ ಈ ಒಂದು ವಿಷಯನ ಹೇಳ್ತಿದ್ದೀನಿ. ಓವರ್ಲಾಕ್ ಮಾಡಿಕೊಂಡೆ. ಸೈಡ್ ಫಿಟ್ಟಿಂಗು ಸುಮಾರಷ್ಟು ಜನಕ್ಕೆ ಡೌಟು. ನಾನು 4th ಡಾಟ್ ಸ್ಟಿಚ್ ಮಾಡ್ಕೊಂಡಿಲ್ಲ. 4th ಡಾಟ್ನ ಸ್ಟಿಚ್ ಮಾಡಿದ್ದಾದಮೇಲೆ ನೀವು ಸೈಡ್ ಫಿಟ್ಟಿಂಗ್ ಯಾವ ರೀತಿ ಕೊಡ್ತೀರಾ ಅಂತಲೂ ಕಮೆಂಟ್ ಮಾಡಿದರು. ಸೈಡ್ ಫಿಟ್ಟಿಂಗ್ ಕೊಡೋದು ತುಂಬಾ ಈಸಿ ಇರುತ್ತೆ. ನೀವು ಮಾರ್ಕ್ ವೀಲಿಂದ ಮಾರ್ಕ್ ಮಾಡ್ಕೊಳ್ತೀನಿ ನಾನು ಯೂಶ್ವಲಿ. ಮಾರ್ಕ್ ಮಾಡ್ಕೊಂಡಿಲ್ಲ ಅಂದರೆ ನೋಡಿ ಯಾವ ರೀತಿ ಫಿಟ್ಟಿಂಗ್ನ ಕೊಡಬೇಕು ಅಂತ. ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ನೀವು ಅಳತೆ ಬ್ಲೌಸಲ್ಲಿ ಲೆಫ್ಟ್ ಹ್ಯಾಂಡ ರೈಟ್ ಹ್ಯಾಂಡ ಅಂತ ನೋಡ್ಕೊಳ್ಳಿ. ಯಾವ ಹ್ಯಾಂಡ್ ಇದ್ದರೆ ಆ ಹ್ಯಾಂಡದು ನೀವು ತಗೊಂಡು ನೀಟಾಗಿ ನೋಡಿ ಈ ರೀತಿ ಆರ್ಮೋಲ್ ಹತ್ರನೂ ಅಷ್ಟೇ ಶೋಲ್ಡರ್ ಅಟ್ಯಾಚ್ ಎಲ್ಲಿದೆಯೋ ಅಲ್ಲಿಂದ ಈ ರೀತಿ ತಗೊಳ್ಳಿ. ಕ್ಲಾತ್ನ ಎಲ್ಲಿಗೆ ಸ್ಟಿಚ್ ಬಂದಿದೆಯೋ ಅಲ್ಲಿ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಇಲ್ಲೂ ಅಷ್ಟೇ ಉಕ್ಪಟ್ಟೆ ಐಪಟ್ಟೆ ಆದರೆ ಎಲ್ಲಿಗೆ ಮಾರ್ಕು ನೋಡಿಕೊಂಡು ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ, ಈಗ ಬೇಕಾದ್ರೆ ನೀವು ಸ್ಕೇಲ್ ತಗೊಂಡು ಒಂದು ಸ್ಟ್ರೈಟಾಗಿ ಸ್ಟಿಚ್ ಬೇಕಾದ್ರೆ ಲೈನ್ ಬೇಕಾದ್ರೆ ಹಾಕ್ಕೋಬೋದು. ನಾನೇನು ಲೈನ್ ಹಾಕ್ಕೊಳ್ಳಲ್ಲ. ಬಿಗಿನರ್ಸ್ ಆದರೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳಿ. ಆರ್ಮೋಲಿಂದ ಹ್ಯಾಂಡ್ಸ್ಗೆ, ಹ್ಯಾಂಡ್ಸಿಂದ ಮತ್ತು ಆರ್ಮೋಲಿಂದ ನಿಮಗೆ ವೇಸ್ಟ್ ಹತ್ರಕ್ಕೆ ಒಂದು ಲೈನ್ನ ಹಾಕ್ಕೊಂಡು ನೀವು ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಸ್ಟಿಚಸ್ ಅನ್ನೋದು ಸ್ಟ್ರೈಟಾಗಿ ಬರುತ್ತೆ. ಯಾವುದೇ ರೀತಿ ಸೈಡಿಗಂತೂ ಹೋಗೋದಿಲ್ಲ. ಒಂದು ಲೈನ್ಸ್ನ ಹಾಕ್ಕೊಂಡು ಅದ್ರ ಮೇಲೆ ಹಾಕ್ಕೊಂಡು ತುಂಬಾ ಚೆನ್ನಾಗಿ ಸೈಡ್ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ನೋಡಿ, ಪರ್ಫೆಕ್ಟಾಗಿ ಬರುತ್ತೆ, ಎಲ್ಲೂ ವೇರಿಯೇಷನ್ ಬರೋಲ್ಲ. ಸೈಡ್ ಫಿಟ್ಟಿಂಗ್ ಅಂತೂ ಪರ್ಫೆಕ್ಟಾಗಿ ಬರುತ್ತೆ. ಈ ಕಡೆ ಸೇಮ್ ಅದೇ ರೀತಿ ನಾನು ಮಾರ್ಕ್ನ ಮಾಡ್ಕೊಳ್ತೀನಿ. ಫಸ್ಟ್ ಏನು ತೋರಿಸಿದ್ನೋ ಅದೇ ರೀತಿಯಾಗಿ ಹ್ಯಾಂಡ್ ಲೂಸಿಂಗು, ಆರ್ಮೋಲ್ ಹತ್ರ ಲೂಸಿಂಗು ಮತ್ತು ವೇಸ್ಟ್ ಹತ್ರ ಲೂಸಿಂಗು ಎಲ್ಲ ನೀಟಾಗಿ ಈ ರೀತಿ ಮೆಷರ್ಮೆಂಟ್ನ ತೊಗೊಂಡು ನಾನು ಮಾರ್ಕ್ ಮಾಡಿಕೊಂಡು ಸ್ಟಿಚ್ನ ಹಾಕ್ಕೊಳ್ತೀನಿ. ಸೊ ಈ ರೀತಿ ನೀವು ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಚೆನ್ನಾಗಿ ಫಿಟ್ಟಿಂಗ್ ಅನ್ನೋದು ಕೂರುತ್ತೆ. ಖಂಡಿತ ನೀಟಾಗಿ ಫಿಟ್ಟಿಂಗ್ ಅನ್ನೋದು ಕೂರುತ್ತೆ. ಯಾವುದೇ ರೀತಿ ವೇರಿಯೇಷನ್ ಅನ್ನೋದು ಬರೋಲ್ಲ. ಎಕ್ಸ್ಟ್ರಾ ಅನಿಸಿದ್ರೆ ಕ್ಲಾತ್ ನೀಟಾಗಿ ಕಟ್ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿ ಪರ್ಫೆಕ್ಟಾಗಿ ಬ್ಲೌಸ್ ಅನ್ನೋದು ರೆಡಿ ಆಗಿಬಿಡುತ್ತೆ. ಈಗ ವೇಸ್ಟು ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ, ನಾನಿನ್ನೂ ಡಾಟ್ ಹಿಡಿದಿಲ್ಲ, ನನಗಿಲ್ಲಿ 1 ಇಂಚಷ್ಟು ಎಕ್ಸ್ಟ್ರಾ ಬರ್ತಿದೆ. ಈಗ ನಾನು ಡಾಟ್ನ ಸ್ಟಿಚ್ ಮಾಡ್ಕೊಳ್ತೀನಿ 1/2 ಇಂಚ್ ಮಾರ್ಜಿನಲ್ಲಿ. ಸೊ ಈ ರೀತಿ ನೀಟಾಗಿ 1/2 ಇಂಚ್ ಮಾರ್ಜಿನ್ಗೆ ಡಾಟ್ನ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ನಾನು ಪೈಪಿಂಗ್ನ ಅಟ್ಯಾಚ್ ಮಾಡ್ತೀನಿ. ಯಾವ ರೀತಿ ಪೈಪಿಂಗ್ ಎಲ್ಲ ಅಟ್ಯಾಚ್ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ನೀಟಾಗಿ 1/2 ಇಂಚಿಗೆ ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗತ್ತೆ ಈ ರೀತಿ. ಈಗ ಡಾಟ್ ಎಲ್ಲ ಆದಮೇಲೆ ನಾನು ಪೈಪಿಂಗ್ಗೆ ಥ್ರೆಡ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪೈಪಿಂಗ್ ಯಾವ ರೀತಿ ಕೊಡ್ತೀನಿ ಅಂತ ನೀವು ನೋಡ್ಬೋದು. ನಿಮಗೇನೇ ಡೌಟ್ಸ್ ಇದ್ದರೂ ವೈಟಿ ಬಗ್ಗೆ ನಾನು ಇವಾಗ ಹೇಳಿದ್ನಲ್ಲ, ಅದ್ರ ಬಗ್ಗೆ ನಿಮಗೇನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನ್ನ ಸ್ಯಾಲ್ರಿ ಎಷ್ಟು ಅಂತ ನೀವು ಗೆಸ್ ಮಾಡಿ ಕಮೆಂಟ್ ಮಾಡಿ ನೋಡೋಣ ಯಾರೆಲ್ಲ ಯಾವ ರೀತಿ ಕಮೆಂಟ್ ಮಾಡ್ತೀರಾ ಅಂತ. ಸೊ ಹಾಗಾಗಿ ನೀವು ಇದು ಥ್ರೆಡ್ನ ನೀಟಾಗಿ ಹತ್ರಕ್ಕೆ ಬರೋ ಥರ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ನಾನು ಏನು ಮಾಡಿದೆ ಅಂದರೆ ಉಲ್ಟಾ ಹಾಕ್ಕೊಂಬಿಟ್ಟಿದ್ದೆ, ಕೂಳೆ ಈಚೆ ಕಡೆ ಬರೋ ಥರ ಹಾಕ್ಕೊಂಬಿಟ್ಟಿದ್ದೆ.
ಸೊ ಹಾಗಾಗಿ ಅದನ್ನು ಕಟ್ ಮಾಡಿಕೊಂಡು ನೋಡಿ ಸೀದಾ ಮಾಡ್ಕೊಂಡು ಇಲ್ಲಿ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದೊಂದು ಸಲ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಮೈಂಡ್ ಬೇರೆ ಕಡೆ ಹೋದರೆ ಏನಾಗುತ್ತೆ ಅಂದರೆ ನಮಗೆ ಮಿಸ್ಟೇಕ್ ಅನ್ನೋದು ಆಗಿಬಿಡುತ್ತೆ. ಸೊ ನಾವು ಸ್ಟಿಚ್ ಮಾಡಬೇಕಾದ್ರೆ ಗಮನ ಇಟ್ಟು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನಾನು ಬ್ಲೌಸ್ನ ಸ್ಟಿಚ್ ಮಾಡ್ಕೊಳ್ತೀನಿ. ಹಾಗೆಯೇ ನಿಮ್ಮ ಜೊತೆ ಈ ಒಂದು ಖುಷಿ ವಿಚಾರ ಶೇರ್ ಮಾಡ್ಕೊಂಡಿದ್ದು ನನಗಂತೂ ತುಂಬಾ ಖುಷಿ ಆಯಿತು. ಸೊ ನನ್ನ ಫಸ್ಟ್ ಪೇಮೆಂಟ್ ಬಂದಿರೋ ಬಗ್ಗೆ ನಾನೆಲ್ಲ ನಿಮಗೆ ಮಾಹಿತಿನ ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಯಾರಾದರೂ ಕಲಿತಾ ಇದ್ದರೆ ನಿಮಗೇನೇ ಡೌಟ್ಸ್ ಇದ್ದರೂ ಈ ಒಂದು ಸ್ಟಿಚಿಂಗ್ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಖಂಡಿತ ನಾನು ನಿಮಗೆ ಆನ್ಸರ್ನ ಕೊಡ್ತೀನಿ. ಬಿಗಿನರ್ಸ್ ಆದರೆ ವಿಡಿಯೋನೆಲ್ಲ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ನಾವು ಯಾವ ರೀತಿ ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೇಕು, ಯಾವ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಫಿನಿಶಿಂಗ್ ಬರುತ್ತೆ ಅಂತೆಲ್ಲ ನಾವು ನೀಟಾಗಿ ಕಲ್ತ್ಕೋಬೋದು. ಸೊ ಹಾಗಾಗಿ ನೀವು ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡೋದು ಉತ್ತಮ. ಸೊ ನಾನೊಂದು ಈ ವಿಡಿಯೋ ಮುಖಾಂತರ ನನ್ನ ಪೇಮೆಂಟ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ನನಗೆ ತುಂಬಾ ಖುಷಿ ಕೊಟ್ಟಂತಹ ಸಂದರ್ಭ ಅಂದರೆ ಫಸ್ಟ್ ಪೇಮೆಂಟು. ನಾನು ಎಷ್ಟು ಎಫರ್ಟ್ ಹಾಕಿದ್ದೀನೋ ಅದ್ರ ಫಲಿತಾಂಶ ಅಂತಲೇ ಅನ್ಕೋತೀನಿ. ಈ ರೀತಿ ನೋಡಿ ಕೂಳೆ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಪೈಪಿಂಗ್ ಥ್ರೆಡ್ ಕಡೆ ನಿಮಗೆ ಕೂಳೆ ಅನ್ನೋದು ಫೋಲ್ಡ್ ಮಾಡಿರ್ತೀವಲ್ಲ, ಸೊ ಪೈಪಿಂಗ್ ಥ್ರೆಡ್ಡಿಂದ ನಾವು ಈಚೆ ಬರಬಾರ್ದು. ಆ ರೀತಿ ಒಳಗಡೆ ನೀಟಾಗಿ ಈ ರೀತಿ ಬಟ್ಟೆನ ಕಟ್ ಮಾಡಿಕೊಂಡ್ರೆ ನಿಮಗೆ ರೆಡಿ ಪೈಪಿಂಗ್ ಅನ್ನೋದು ರೆಡಿ ಆಗಿಬಿಡುತ್ತೆ. ನೋಡಿ ಈ ರೀತಿ ರೆಡಿ ಪೈಪಿಂಗ್ ರೆಡಿ ಮಾಡ್ಕೊಂಡು ಬೇಕಾದ್ರೆ ನೀವು ಸ್ಟಿಚ್ ಮಾಡ್ಬೋದು. ಇಲ್ಲಾಂದರೆ ನೀವು ಹಾಗೇ ಒಂದು ಫೋಲ್ಡ ಮಾಡಿಕೊಂಡು ಬ್ಲೌಸ್ಗೆ ಸ್ಟಿಚ್ ಮಾಡಿಕೊಂಡು ಆಮೇಲೆ ಇನ್ನೊಂದು ಫೋಲ್ಡ್ನ ಮಾಡ್ಕೊಳ್ಳೋ ಥರನೂ ನೀವು ಪೈಪಿಂಗ್ನ ರೆಡಿ ಮಾಡ್ಕೋಬೋದು. ನೋಡಿ ಈ ರೀತಿ ಫೋಲ್ಡ್ನ ಮಾಡಿ ನಾನು ಸ್ಟಿಚ್ ಮಾಡ್ತೀನಿ. ನಾನು ಈ ಕಡೆಯಿಂದ ಸ್ಟಿಚ್ ಮಾಡ್ಕೊಂಬರ್ತೀನಿ. ಲೆಂತ್ ಸಾಕಾಗತ್ತೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ನೀಟಾಗಿ ಈ ರೀತಿ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನಾನು ಒಂದು ವಿಷಯ ನಿಮ್ಮಲ್ಲಿ ಕೇಳೋದೇನು ಅಂದರೆ, ಸೊ ವಿಡಿಯೋ ನೋಡಿ ನೀವು ಕಲ್ತ್ಕೊಳ್ತಿರಲ್ಲ, ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ನೋಡಿ. ಅದರಿಂದ ನಮಗೂ ಕೂಡ ಯೂಸ್ ಆಗುತ್ತೆ. ಹಾಗೆಯೇ ವಿಡಿಯೋ ನೋಡಿದ ಮೇಲೆ ನೀವೊಂದು ಲೈಕ್ ಕೊಡೋದು ಕೂಡ ನಮಗೆ ತುಂಬಾ ಖುಷಿಯಾಗುತ್ತೆ. ಎಷ್ಟೊಂದು ಲೈಕ್ ಬಂದಿದೆ, ನಾನು ಮಾಡೋ ವಿಡಿಯೋ ತುಂಬ ಜನಕ್ಕೆ ಇಷ್ಟ ಆಗ್ತಿದೆ ಅನ್ನೋ ಮೋಟಿವೇಶನ್ ಸಿಗುತ್ತೆ ನಮಗೆ. ಇನ್ನೂ ಹೆಚ್ಚು ವಿಡಿಯೋಗಳನ್ನ ಮಾಡ್ತೀವಿ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಿರಲ್ಲ, ಖಂಡಿತ ನಾನು ಅದನ್ನು ನಿಮ್ಮ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಕೊಡ್ತೀನಿ. ಹಾಗೆಯೇ ವೀಡಿಯೋನೆಲ್ಲೂ ಸ್ಕಿಪ್ ಮಾಡದೆ ನೋಡೋದ್ರಿಂದ ನಮಗೂ ಕೂಡ ಯೂಸ್ ಆಗುತ್ತೆ. ವೀಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವೀಡಿಯೋನ ಸ್ಕಿಪ್ ಮಾಡಿ ನೀವು ನೋಡೋದ್ರಿಂದ ನಮಗೂ ಏನು ಯೂಸ್ ಆಗೋಲ್ಲ. ಸೊ ನೀವು ಏನು ಕಲೀಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ವೀಡಿಯೋನೆಲ್ಲೂ ನೀವು ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದ್ರಿಂದ ನಿಮಗೆ ತುಂಬಾ ಯೂಸ್ ಆಗುತ್ತೆ. ನಾವು ಯಾವ ಮೆಥಡಲ್ಲಿ ಕಟ್ ಮಾಡ್ತೀವಿ, ಸ್ಟಿಚ್ ಮಾಡ್ತೀವಿ ಅಂತ ನೋಡಿದ್ರೆ ಖಂಡಿತ ನೀವು 50% ಕಲಿಬೋದು. ಸ್ಟಿಚ್ಚಿಂಗ್ ನೀವು ನೋಡಿದ್ರೇ 50% ಕಲಿಬೋದು. ಸೊ ಹಾಗಾಗಿ ಹೇಳ್ತಿದ್ದೀನಿ ವೀಡಿಯೋನೆಲ್ಲ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಅಂತ. ನೋಡಿ ಈ ಪೈಪಿಂಗ್ನ ಫೋಲ್ಡ್ ಮಾಡಿದ್ಮೇಲೆ ವೇಸ್ಟ್ ಕ್ಲಾತ್ ಅನ್ನೋದು ನಮಗೆ ಈಚೆಗೆ ಕಾಣಬಾರ್ದು. ಹಾಗಾಗಿ ಆ ಕ್ಲಾತ್ ಏನಿದೆಯೋ ಅದು ಎಳೆ ದಾರ ಬಿಟ್ಕೊಂಡಿದೆ. ಸೊ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ನೋಡಿ ಈ ರೀತಿ ಫೋಲ್ಡ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಫೋಲ್ಡ್ನ ಮಾಡಿ ನೀವು ಬೇಕಾದ್ರೆ ಎಮ್ಮಿಂಗ್ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಸ್ಟಿಚ್ ಹಾಕ್ತಾಯಿದ್ದೀನಿ. ಎಮ್ಮಿಂಗ್ ಬೇಡ ಅಂದರು ಕಸ್ಟಮರು, ಯಾಕಂದರೆ ಅದು ಬಿಚ್ಕೊಳ್ಳುತ್ತೆ, ಮತ್ತೆ ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಇದು ಡೈಲಿ ವೇರ್ ಬ್ಲೌಸ್ ಆಗಿರೋದ್ರಿಂದ ನಮಗೆ ಸ್ಟಿಚ್ ಹಾಕ್ಬಿಡಿ, ಎಮ್ಮಿಂಗ್ ಬೇಡ ಅಂತಂದರು. ಸೊ ಓಕೆ ಅಂತ ನಾನು ಸ್ಟಿಚ್ನೇ ಹಾಕ್ತಾಯಿದ್ದೀನಿ. ನೀವಿಲ್ಲಿ ಎಮ್ಮಿಂಗ್ ಬೇಕಾದ್ರೂ ಮಾಡ್ಕೋಬೋದು, ಇನ್ನೂ ಚೆನ್ನಾಗಿ ಫಿನಿಶಿಂಗ್ ಇರುತ್ತೆ. ಈ ರೀತಿ ನೀಟಾಗಿ ಕಿನಾರೆ ಸ್ಟಿಚ್ ಒಂದು ಪೈಪಿಂಗ್ ಮೇಲೆ ಹಾಕ್ಕೊಳ್ತಾ ಬರಬೇಕಾಗತ್ತೆ ಈ ಮೆಥಡಲ್ಲಿ. ಓಕೆನಾ? ಇಲ್ಲಿ ಬಂದರೆ ಒಳಗಡೆಗೆ ಈ ರೀತಿ ಫೋಲ್ಡ್ ಮಾಡಿ ಈ ಥರ ರೆಡಿ ಸ್ಟಿಚ್ನ ಹಾಕ್ಕೊಂಡು ನೀವು ಸ್ಟಾರ್ಟಿಂಗು ಎಂಡಿಂಗಲ್ಲಿ ಕಂಪಲ್ಸರಿ ರಫ್ ಹೊಡ್ಕೋಬೇಕು ಸ್ಟಿಚ್ನ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಸ್ಟಿಚ್ ಬಿಚ್ಚೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಕಂಪಲ್ಸರಿ ಸ್ಟಿಚ್ಗೆ ರಫ್ನ ಹೊಡ್ಕೋಬೇಕಾಗತ್ತೆ. ಆ ರೀತಿ ಹೊಡ್ಕೊಂಡ್ರೆ ನಿಮಗೆ ಬ್ಲೌಸ್ ಅನ್ನೋದು ನೀಟಾಗಿ ಫಿನಿಶ್ ಆಗುತ್ತೆ. ಇಲ್ಲಾಂದರೆ ಎಲ್ಲಿಂದಲ್ಲಿ ದಾರ ಥರ ಬಿಟ್ಕೊಳ್ಳುತ್ತೆ. ಮತ್ತು ಬಟ್ಟೆನೂ ಅಷ್ಟೇ, ಹೊಲಿಗೆ ಅನ್ನೋದು ಸ್ಟಾರ್ಟಿಂಗು ಮತ್ತು ಎಂಡಿಂಗಲ್ಲಿ ನೀವು ರಫ್ ಹೊಡೆದಿಲ್ಲ ಅಂದರೆ ಹೊಲಿಗೆ ಅನ್ನೋದು ಬಿಚ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಸ್ಟಿಚ್ ಸ್ಟಾರ್ಟ್ ಮಾಡಬೇಕಾದ್ರೆ ಮತ್ತು ಎಂಡ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ರಫ್ ಹೊಡ್ಕೊಂಡ್ರೆ ಸ್ಟಿಚ್ಚು ತುಂಬ ಚೆನ್ನಾಗಿ ಟೈಟಾಗಿ ಕೂರುತ್ತೆ. ನಿಮಗೆ ಯಾವುದೇ ರೀತಿ ಬಿಚ್ಕೊಳ್ಳೋ ಸಮಸ್ಯೆ ಬರೋದಿಲ್ಲ ಬ್ಲೌಸು. ಹಾಗಾಗಿ ಇದನ್ನು ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳಿ. ಇದನ್ನ ಮೈಂಡಲ್ಲಿ ಇಟ್ಕೊಂಡು ನೀವು ಬ್ಲೌಸ್ ಸ್ಟಿಚ್ ಮಾಡಿದ್ದೆ ಆದರೆ ಖಂಡಿತ ನೀವು ಒಳ್ಳೆ ಫಿನಿಶಿಂಗ್ ಸಮೇತ ನಾವು ಬ್ಲೌಸ್ನ ರೆಡಿ ಮಾಡ್ಕೋಬೋದು. ನೋಡಿ
ನೀಟಾಗಿ ಸೈಡ್ ಅಟ್ಯಾಚ್ ಅನ್ನೋದು ಆಗೋಯ್ತು. ಯಾವ ರೀತಿ ಸ್ಟ್ರೈಟಾಗಿ ಬಂದಿದೆ ಸ್ಟಿಚ್ಚು ಅಂತ ನೋಡಿ. ಈಗ ನಾನು ಇದಕ್ಕೆ ಓವರ್ಲಾಕ್ನ ಮಾಡ್ಕೊಳ್ತೀನಿ. ಓವರ್ಲಾಕ್ ಮಾಡಿಕೊಂಡು ಡೋರಿನ ಅಟ್ಯಾಚ್ ಮಾಡ್ತೀನಿ. ಸೊ ನಾನಿಲ್ಲಿ ರೆಡಿ ಡೋರಿನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇಲ್ಲಿ ನಮಗೆ ಈ ಬಟ್ಟೆಯಲ್ಲಿ ಡೋರಿ ರೆಡಿ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಇದು ಸಾಫ್ಟಾಗಿಲ್ಲ ಕ್ಲಾತು, ಹಾಗಾಗಿ ಇದಕ್ಕೆ ನಾನು ರೆಡಿ ಡೋರಿನೇ ಅಟ್ಯಾಚ್ ಮಾಡ್ತೀನಿ. ಸಿಲ್ವರ್ ಕಲರ್ ಇದಕ್ಕೆ ಮ್ಯಾಚ್ ಆಗುತ್ತೆ. ಯಾಕಂದರೆ ನಾನು ಇಲ್ಲಿ ಸಿಲ್ವರ್ ಕಲರೇ ಪೈಪಿಂಗ್ನ ಕೂಡ ಕೊಟ್ಟಿದ್ದೀನಿ. ಹಾಗಾಗಿ ಸಿಲ್ವರ್ ಕಲರ್ ಡೋರಿನೇ ಕೊಟ್ಟರೆ ಚೆನ್ನಾಗಿರುತ್ತೆ. ಹಾಗಾಗಿ ಈ ರೀತಿ ಡೋರಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ನೋಡಿ ಈ ರೀತಿ ನೀಟಾಗಿ ಡೋರಿನ ಟ್ಯಾಸಲ್ಸ್ನ ಅಟ್ಯಾಚ್ ಮಾಡ್ಕೊಂಡು ಈ ರೀತಿ ಓಪನ್ ಮಾಡಿಕೊಂಡ್ರೆ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಶೇಪ್ ಅಂತ. ಈಗ ಇದನ್ನು ನಾನು ಇಲ್ಲಿ ಬ್ಯಾಕ್ಗೆ ಅಟ್ಯಾಚ್ ಮಾಡ್ಕೊಳ್ತೀನಿ. ಒಂದು 2-2.5 ಇಂಚಷ್ಟು ಶೋಲ್ಡರ್ ಕಡೆಯಿಂದ ಡೌನಿಂಗ್ ತಗೊಂಡು ಅಲ್ಲಿ ಈ ಒಂದು ಡೋರಿನ ಅಟ್ಯಾಚ್ ಮಾಡ್ಕೊಳ್ತೀನಿ. ಈ ರೀತಿ ನೋಡಿ. ಈ ರೀತಿ ಅಟ್ಯಾಚ್ ಮಾಡಿದ್ದಾದಮೇಲೆ ಓವರ್ಲಾಕ್ ಮಾಡಿಕೊಂಡ್ರೆ ಬ್ಲೌಸ್ ಫಿನಿಶ್ ಆಗುತ್ತೆ. ಥ್ಯಾಂಕ್ ಯು.